ಹಲೋ ಎವ್ರಿವನ್. ನಾವೀಗ 7ನೇ ಪ್ರಶ್ನೆಯನ್ನ ನೋಡೋಣ. ಇದು 2 ಅಂಕಗಳನ್ನ ಹೊಂದಿರುವಂತಹ ಪ್ರಶ್ನೆಯಾಗಿದೆ. ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಮತ್ತು ವಿಶ್ಲೇಷಿಸಿ. ಇಲ್ಲಿ ಉಂಟಾದ ದಿಕ್ಪಲ್ಲಟ ಕೋನವನ್ನು ಹೆಸರಿಸಿ ಮತ್ತು ಈ ಕೋನದ ಮೌಲ್ಯವನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಚಿತ್ರವನ್ನ ಕೊಟ್ಟಿದ್ದಾರೆ. ಇದು ABC ಏನು? ABC ಒಂದು ಗಾಜಿನ ಪಟ್ಟಕ ಅಲ್ವಾ? ಓಕೆ, ಗಾಜಿನ ಪಟ್ಟಕವನ್ನ ಕೊಟ್ಟಿದ್ದಾರೆ. ಯಾವಾಗ ಗಾಜಿನ ಪಟ್ಟಕದ ಮೂಲಕ ಬೆಳಕು ಹಾದು ಹೋಗುತ್ತೆ, ಅವಾಗ ಬೆಳಕು ಏನ್ ಮಾಡುತ್ತೆ? ತನ್ನ ದಿಕ್ಕನ್ನ ಬದಲಿಸುತ್ತೆ ಅಲ್ವಾ? ಯಾವಾಗ್ಲೂ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಎಂಟ್ರಿ ಕೊಡ್ತು ಅಂದ್ರೆ ಅಲ್ಲಿ ಬೆಳಕು ಬಾಗುತ್ತೆ. ಅದನ್ನ ಬೆಳಕಿನ ವಕ್ರೀಭವನ ಅಂತ ಕರಿತೀವಿ. ಬೆಳಕಿನ ಚಲನೆಯ ದಿಕ್ಕು ಬದಲಾಗ್ಬಿಡುತ್ತೆ. ಈಗ ಉದಾಹರಣೆ ಅಂದ್ರೆ ನಾವು ಒಂದು ಪೆನ್ಸಿಲ್ ಅನ್ನ ಅಥವಾ ನಿಮ್ಮ ಬೆರಳನ್ನ ಒಂದು ಬಕೆಟ್ ಅಲ್ಲಿ ಎದ್ದಿದ್ರೆ ನಿಮ್ಗೆ ಅದರ ಜಾಗ ಬದಲಾದಂತೆ ಅನಿಸ್ತದೆ ಅಲ್ವಾ? ಇದನ್ನ ವಕ್ರೀಭವನ, ಇದು ಬೆಳಕಿನ ವಕ್ರೀಭವನದಿಂದ ಕಾರಣವಾಗಿದೆ. ವಕ್ರೀಭವನ ಸೂಚ್ಯಾಂಕ ಬೇರೆ ಬೇರೆ ಮಾಧ್ಯಮಗಳಿಗೆ ಬೇರೆ ಬೇರೆ ಇರ್ತದೆ. ಹಾಗಾಗಿ ಇಲ್ಲಿ ಏನಾಗ್ತದೆ? ಪತನ ಕಿರಣ ಬಂದು ಬಿತ್ತು. ಈಗ ಇಲ್ಲಿ ನೋಡಿ, ಇದು ಪತನ ಕಿರಣ ಇದೆ, ಬೆಳಕಿನ ಕಿರಣ ಹೀಗ್ ಹೋಗ್ಬೇಕಿತ್ತು ಸ್ಟ್ರೇಟ್ ಆಗಿ ಹೋಗಿದ್ರೆ. ಯಾಕಂದ್ರೆ ಬೆಳಕು ಸಾಮಾನ್ಯವಾಗಿ ನಾವು ನೋಡಿದಾಗ ನೇರ ರೇಖೆಯಲ್ಲಿ ಚಲಿಸ್ತದೆ ಎನ್ನುವುದು ನಮಗ್ ಗೊತ್ತು. ಅಲ್ಲಿ ಏನು ಅಡೆತಡೆ ಬಂದಿಲ್ಲ ಅಂದ್ರೆ ಹೀಗ್ ಹೋಗ್ಬೇಕಿತ್ತು. ಆದ್ರೆ ಇಲ್ಲಿ ಏನಾಯ್ತು? ಈ ಕಡೆ ಬಾಗಿತ್ತು ಅಲ್ವಾ? ಲಂಬದ ಕಡೆಗೆ ಬಾಗಿದೆ. ಈಗ ಮತ್ತೆ ಗಾಜಿನ ಪಟ್ಟಕದಿಂದ ಹೊರಗ್ ಬೀಳ್ತಾ ಇದೆ, ನಿರ್ಗಮ ಕಿರಣ ಅಂತ ಹೇಳ್ತೀವಿ. ಇದು ಲಂಬದಿಂದ ದೂರಕ್ಕೆ, ಲಂಬದ ಕಡೆ ಎಲ್ಲ ಲಂಬದಿಂದ ದೂರಕ್ಕೆ, ಲಂಬದ ವಿರುದ್ಧ ದಿಕ್ಕಿಗೆ ಬಾಗ್ತಾ ಇದೆ. ಯಾವಾಗ? ಗಾಜಿನಿಂದ ಗಾಳಿಯ ಮಾಧ್ಯಮಕ್ಕೆ ಬರುವಾಗ. ಹಾಗಿದ್ರೆ ಇಲ್ಲಿ ದಿಕ್ಪಲ್ಲಟ ಕೋನವನ್ನ ಹೆಸರಿಸಿ ಅಂತ ಕೇಳಿದ್ದಾರೆ. ಹಾಗಾದ್ರೆ ದಿಕ್ಪಲ್ಲಟ ಕೋನ ಅಂದ್ರೇನು? ದಿಕ್ಪಲ್ಲಟ ಕೋನ ಅಂದ್ರೆ ಪತನ ಕಿರಣ ಮತ್ತೆ ನಿರ್ಗಮ ಕಿರಣದ ದಿಕ್ಕುಗಳ ನಡುವಿನ ಕೋನ, ಅದನ್ನ ದಿಕ್ಪಲ್ಲಟ ಕೋನ ಅಂದ್ರೆ. ಈಗ ಯಾವ ತರ ನೀವು ಇಲ್ಲಿಂದ ಹೊರಟಿದ್ದೀರಿ, ಎಲ್ಲಿಗೆ ಹೊರಟಿದ್ದೀರಿ ಅಂದ್ರೆ ಲೈಬ್ರರಿಗೆ ಹೊರಟಿದ್ದೀರಿ. ಲೈಬ್ರರಿಗೆ ಹೊರಟವರಿಗೆ ಮಧ್ಯದಲ್ಲಿ ಫ್ರೆಂಡ್ ಸಿಕ್ಕಿದ್ರು, ಫ್ರೆಂಡ್ ಕಂಡ ತಕ್ಷಣ ಅವ್ರ ಮನೆ ಕಡೆ ಡಿವಿಯೇಟ್ ಆದ್ರಿ. ಇದು ದಿಕ್ಪಲ್ಲಟ ಆದಂಗಾಯ್ತು. ನೀವು ಹೀಗ್ ಹೋಗ್ಬೇಕಿತ್ತು, ಈ ಕಡೆ ಹೊರಟ್ರಿ. ಇಲ್ಲಿ ದಿಕ್ಪಲ್ಲಟ ಕೋನ. ಲೈಬ್ರರಿ ಮತ್ತೆ ನಿಮ್ ಫ್ರೆಂಡ್, ಇಲ್ಲಿಂದ ನೀವು ಹೊರಟಿದ್ದೀರಿ, ಇಲ್ಲಿಂದ ಹೊರಟಿದ್ದೀರಿ ನೀವು, ಲೈಬ್ರರಿ ಇಲ್ಲಿದೆ, ಆದ್ರೆ ನಿಮ್ ಫ್ರೆಂಡ್ ಮನೆ ಈ ಕಡೆ ಇದೆ. ನೀವ್ ಎಲ್ಲಿ ಹೋಗ್ತಿದ್ದೀರಿ? ಈ ಕಡೆ. ಇಲ್ಲಿ ಕೋನ ಏನ್ ಬರುತ್ತಲ್ಲ, ಇದನ್ನ ದಿಕ್ಪಲ್ಲಟ ಕೋನ ಅಂತ ಅನ್ಕೊಳ್ಳುವ. ಇಲ್ಲೂ ಅದೇ ತರ ಪತನ ಕಿರಣ ಈ ದಿಕ್ಕಿನಲ್ಲಿ ಹೋಗ್ಬೇಕಿತ್ತು, ನಿರ್ಗಮ ಕಿರಣ ಇದನ್ನ ಹಿಂದ್ಗಡೆ ಎಕ್ಸ್ಟೆಂಡ್ ಮಾಡಿದ್ರೆ ಇಲ್ಲಿ ನೋಡಿ ಡಾಟೆಡ್ ಲೈನ್ ಅಲ್ಲಿ ಈ ತರ ಬರುತ್ತೆ. ಹಾಗಿದ್ರೆ ಇವುಗಳೆರಡರ ನಡುವಿನ ಕೋನ ಎಷ್ಟಿದೆ? 38 ಡಿಗ್ರಿ. ಇದು ಕೋನದ ಮೌಲ್ಯ. ಇಲ್ಲಿ ದಿಕ್ಪಲ್ಲಟ ಕೋನ ಏನಿದೆ ಅದು ಕೋನ HGF. ದಿಕ್ಪಲ್ಲಟ ಕೋನ HGF. ಕೋನದ ಮೌಲ್ಯ 38 ಡಿಗ್ರಿ. ಥ್ಯಾಂಕ್ ಯು.